ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಕನ್ಯಾಕುಮಾರಿ ಕಡೆಗೆ. ಕನ್ಯಾಕುಮಾರಿ ಬೆಂಗಳೂರಿಂದ ಒಂದು 650 ಕಿಲೋಮೀಟ್ರ್ ಇದೆ. 2 ಟ್ರೈನ್ ಇದ್ದಾವೆ, ಬಟ್ ಅದು 2 ತಿಂಗಳು ಮುಂಚೆ ಬುಕ್ ಮಾಡಿದ್ರೆ ಸಿಗುತ್ತೆ. ಹಾಗಾಗಿ ನಾವು ಬಸ್ಸಲ್ಲಿ ಹೊರಟಿದ್ದೀವಿ. KSRTC ಬಸ್ಸು ಕನ್ಯಾಕುಮಾರಿ ಟ್ರೈ ಮಾಡಿ ಇರಲಿಲ್ಲ, ಹಾಗಾಗಿ ಪ್ರೈವೇಟ್ ಟ್ರಾವೆಲ್ಸಲ್ಲಿ ಬುಕ್ ಮಾಡಿ ಇದನ್ನು ನೋಡಿ. ಸ್ಲೀಪರ್ ಕೋಚ್ ಬಸ್ಸು ಮಾರ್ಕೆಟಿಂದ ಹೊರಡುತ್ತೆ. ಒಂದು 1500 ರೂಪಾಯಿನ ಟಿಕೆಟ್ ಆಯಿತು. ಹೊರಟಿದ್ದೀವಿ. ಇದು ಫಸ್ಟು ಈ ಕಡೆ ಅತ್ತಿಬೆಲೆ, ಹೊಸೂರು, ಸೇಲಮ್ಮು ಆ ರೂಟಲ್ಲಿ ಹೋಗುತ್ತೆ. 6:45ಗೆ ಬಸ್ ಇತ್ತು. 6:45ಗೆ ಮಾರ್ಕೆಟ್ ಹತ್ತಿತ್ತು. ಅತ್ತಿಬೆಲೆ ಬರೋ ಅಷ್ಟರಲ್ಲಿ 8 ಗಂಟೆ ಆಯಿತು. ಅದಾದಮೇಲೆ ನೆಕ್ಸ್ಟು ಟೋಲ್ ಪಾಸ್ ಆಗಿ ಈಗ ಹೊಸೂರು ಕಡೆ ಬರ್ತಾ ಇದ್ದೀವಿ. ನೋಡಿ, ಇದು ಹೊಸೂರಲ್ಲಿ ಒಂದು ಅರ್ಧ ಗಂಟೆ ನಿಲ್ಲಿಸಿದ್ರು ಬಸ್ಸು. ಅವ್ರು ಪ್ರೈವೇಟ್ ಬಸ್ಸೆಲ್ಲ ಎಲ್ಲ ಲಗೇಜ್ ಪಾರ್ಸೆಲೆಲ್ಲ ಬುಕ್ ಮಾಡಿ ಹೊರಟಿದ್ದು. ಮಧ್ಯ ಇಲ್ಲಿ 2 ಗಂಟೆ ಅಷ್ಟರಲ್ಲಿ ಮಧ್ಯೆ ಎಲ್ಲ ನಿಲ್ಲಿಸಿದ್ರು. ಯಾವುದು ಜಾಗ ಗೊತ್ತಾಗಲಿಲ್ಲ. ಆಮೇಲೆ ನಿದ್ದೆ ಹೋಗಿ ಬೆಳಗ್ಗೆ ಕರೆದಾಗ ನೋಡಿ, ಇಲ್ಲಿ ಯಾವುದೋ ಒಂದು ತಮಿಳ್ನಾಡಿಂದು ಒಂದು ಯಾವುದೋ ಊರು ಸಿಕ್ತು. ಅರ್ಲಿ ಮಾರ್ನಿಂಗು, ಇವಾಗ ಸನ್ರೈಸ್ ಆಗ್ತಾ ಇದೆ. ಆಲ್ಮೋಸ್ಟು ಮುಕ್ಕಾಲು ದಾರಿ ಬಂದ್ಬಿಟ್ಟಿದ್ದೀವಿ. 6:45ಗೆ ಸಂಜೆ ಹೊರಟಿದ್ದು, ಬೆಳಗಿನ ಜಾವ 8 ಗಂಟೆ ಅಷ್ಟರಲ್ಲಿ ಹೋಗುತ್ತೆ. ಇದು ಊರು ತಿರುನಲ್ವೇಲಿ ಅಂತ. ದೊಡ್ಡದಾಗಿದೆ ಇದು ಊರು, ಡಿಸ್ಟಿಕ್ ಅನಿಸುತ್ತೆ ಇದು. ಅಲ್ಲೇನೋ ಎಕ್ಸಿಬಿಷನ್ ಹಾಕಿದ್ದಾರೆ. ಹೋಗ ರೋಡ್ ಮಾತ್ರ ಚೆನ್ನಾಗಿದೆ. ಫುಲ್ಲು NH44 ಹೈವೇ ಆರಾಮಾಗಿದೆ. ಜರ್ನಿ ಮಾತ್ರ ನೋಡಿ. ಹೋಗೋ ದಾರಿಲಿ ನೋಡಿ ಸೀನರಿಗಳು ಹಂಗೆ ಇದ್ದಾವೆ. ಪಂಬನ್ ಕುಲಂ ಅಂತ ಊರತ್ತೆ ನೋಡಿ. ಇಲ್ಲಿಂದ ಎಲ್ಲ ಇದು ವಿಂಡ್ ಎನರ್ಜಿದು ಫುಲ್ಲು ಟನಲ್ಗಳು ಹಾಕಿದ್ರ ಮೇಲೆ ನೋಡಿ. ಅಲ್ಲೆಲ್ಲ ವಿಂಡ್ ಫಾರ್ಮ್ ಇವು. ಸೊ ಇಲ್ಲಿಂದ ಕನ್ಯಾಕುಮಾರಿ ಹತ್ರನೂ ಈ ಥರ ಫಾರಮ್ಗಳು ಸಿಗ್ತಾ ಇರ್ತವೆ. ಏಷ್ಯಾದ ಲಾರ್ಜೆಸ್ಟ್ ವಿಂಡ್ ಫಾರ್ಮು ಇಲ್ಲಿ ಹಾಕಿದ್ದಾರೆ. ಕಡೆ ಎಲ್ಲ ದೂರಕ್ಕೂ ಅವೇ ಕಾಣ್ತವೆ.
ಇದು ನೋಡಿ ರಾಮ್ಕೋ ಸಿಮೆಂಟ್ಸ್ ಅವ್ರದ್ದು 13 ಮೆಗಾವಾಟ್ಸ್ ವಿಂಡ್ ಫಾರ್ಮ್ ಪ್ರಾಜೆಕ್ಟ್ ಅಂತೆ. ಏಷ್ಯಾದ್ದು ಲಾರ್ಜೆಸ್ಟ್ ಇದು ಊರು ಬಂದ್ಬಿಟ್ಟು ಮುಪ್ಪಂದಾಲ್ ಅಂತ ಇದೆ. ಏಷ್ಯಾದ್ದು ಲಾರ್ಜೆಸ್ಟ್ ವಿಂಡ್ ಫಾರ್ಮ್. ಇಲ್ಲಿಂದ ಸುಮಾರು ದೂರದ ತನಕನೂ ಈ ಥರ ವಿಂಡ್ ಫಾರ್ಮ್ ಇದ್ದಾವೆ. ನೋಡಿ ಸುತ್ತಮುತ್ತ ಸೀನರಿ ನೋಡಿ, ಬೆಟ್ಟ ಗುಡ್ಡ ಮರ ಗಿಡ ಎಲ್ಲ ಒಳ್ಳೆ ವ್ಯೂ ಮಾತ್ರ. ತೋವಾಲೈ ರೈಲ್ವೆ ಸ್ಟೇಷನ್ ದಾರಿ ಅಂತ ಹಾಕಿದ್ದಾರೆ. ಆ ಊರ ಹೆಸರು ತೋವಾಲೈ ಅಂತ ಇದೆ. ಇಲ್ಲಿ ಬೆಟ್ಟ ಇದೆ ನೋಡಿ, ಬೆಟ್ಟದ ಹತ್ರ ಒಂದು ಯಾವುದೋ ಜೀಸಸ್ ಒಂದು ದೊಡ್ಡ ಮೂರ್ತಿ ಇತ್ತು. ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅದು ಪಾಸ್ ಆಗ್ಬಿಟ್ಟಿದ್ದೆ. ಆಮೇಲೆ ನೋಡಿದೆ. ಹೋಗೋ ದಾರಿ ಮಾತ್ರ ಚೆನ್ನಾಗಿದೆ ಅಲ್ಲ. ಅಲ್ಲಲ್ಲಿ ದೊಡ್ಡ ದೊಡ್ಡ ಕೆರೆ ಸಿಗ್ತವೆ, ಈ ಥರ ವಿಂಡ್ ಫಾರ್ಮ್ ಸಿಗುತ್ತೆ. ಇದು ನೋಡಿ, ಅದೆಲ್ಲ ತಾರೆ ಹೂವಿಂದು ಕೆರೆ. ನೋಡಿ ಎಲ್ಲ ಆ ಕಡೆ ಈ ಕಡೆ ಹಸಿರು ಜಾಸ್ತಿ. ಈ ಕಡೆ ಚಾನಲ್ಲು ಸಿಗ್ತವೆ, ಕೆರೆ ಸಿಗ್ತವೆ. ರೋಡ್ ಚೆನ್ನಾಗಿದೆ. ಇದು ಹಪ್ತಾ ಮಾರ್ಕೆಟ್ ಅಂತ, ನಾಗರ್ಕೋಯಿಲ್. ಇದು ಊರು ದೊಡ್ಡದಿದೆ. ಇದು ಒಂದು ಟ್ರೈನು ಇಲ್ಲಿ ತನಕ ಬರುತ್ತೆ, ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಅಂತ. ನೀವು ಈ ಟ್ರೈನು ಬುಕ್ ಮಾಡಿದ್ರೆ ಇದು ಎಲ್ಲಿ ಇದರಿಂದ ಹೊರಡ್ತಾನೆ, XMBT ಸ್ಟೇಷನ್ನಿಂದ. ಅದು ಬಂದು ಇಲ್ಲಿ ನಾಗರ್ಕೋಯಿಲಲ್ಲಿ ಸ್ಟಾಪ್ ಕೊಡ್ತಾನೆ. ಇಲ್ಲಿಂದ ಒಂದು 16 ಕಿಲೋಮೀಟ್ರ್ ದೂರ ಆಗುತ್ತೆ ಕನ್ಯಾಕುಮಾರಿ. ನೀವು ಇಲ್ಲಿ ಇಳಿದ್ಬಿಟ್ಟು ಇಲ್ಲಿಂದ ಬಸ್ ಮಾಡ್ಕೊಂಡು ಬರ್ಬೇಕು. KSRTC ಇದು ಪ್ಯಾಕೇಜ್ ಇದೆ. ಪ್ಯಾಕೇಜ್ ಬಂದ್ಬಿಟ್ಟು ಗುರುವಾರ ಹೊರಡ್ತಾನೆ ಅವ್ನು. ಗುರುವಾರ ಸಂಜೆ ಹೊರಟಿ 5 ದಿನ ಪ್ಯಾಕೇಜು. ರಾಮೇಶ್ವರಮ್ಮು, ಕನ್ಯಾಕುಮಾರಿ ಎಲ್ಲ ಕವರ್ ಮಾಡ್ತಾರೆ. ಅದು ನಿಮಗೆ ವರ್ಕೌಟ್ ಆದರೆ ಅದನ್ನು ಬುಕ್ ಮಾಡಿ. ಒಟ್ಟು 5 ದಿನದ್ದು ಟ್ರಿಪ್ಪಿಗೆ ಅದು. KSRTC ಇದು ಟೂರಿಸಮ್ ಬಸ್ ಇದೆಯಲ್ಲ, ಅವರ ಕರ್ಕೊಂಬಂದು 3 ನೈಟನ್ನು ಉಳಿಸ್ತಾರೆ. 3 ನೈಟ 2 ನೈಟ 3 ದಿನನ ಏನೋ ಪ್ಯಾಕೇಜ್ ಇದೆ. ಇದು ನಾಗರ್ಕೋಯಿಲ್ ರೈಲ್ವೆ ಸ್ಟೇಷನ್ ಇದೆಯಲ್ಲ, ರೈಲ್ವೆ ಸ್ಟೇಷನ್ ಮುಂದೆನೇ ಬಸ್ಗಳು ಸಿಗ್ತಾವಂತೆ ಕನ್ಯಾಕುಮಾರಿಗೆ. ಇಲ್ಲಿಂದ ಏನು ಜಾಸ್ತಿ ಇಲ್ಲ, ಒಂದು 16 ಕಿಲೋಮೀಟ್ರ್ ಅಷ್ಟೇ. ಇದು ನೋಡಿ, ಇದು ಬಸ್ ಸ್ಟ್ಯಾಂಡ್, ಇದು ನಾಗರ್ಕೋಯಿಲ್ದು. ಎಲ್ಲ ಪ್ರೈವೇಟ್ ಬಸ್ ಇದ್ವು ಇಲ್ಲಿ. ಮೋಸ್ಟ್ಲಿ ಪ್ರೈವೇಟ್ ಬಸ್ಸಿಂದು ಬಸ್ ಸ್ಟ್ಯಾಂಡ್ ಇರ್ಬೇಕು.
ಇದು ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ. ನಾವು ಹೊರಟಿದ್ದು 31st ನೈಟು. ಈಗ ನ್ಯೂ ಇಯರು 2026 ನ್ಯೂ ಇಯರ್ಗೆ ಇಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ ಕನ್ಯಾಕುಮಾರಿ ಕಡೆಗೆ. ಹೋಟೆಲ್ಲು ಬುಕ್ ಮಾಡಿದ್ವಿ. ಹೋಟೆಲ್ ಬಂದ್ಬಿಟ್ಟು ಸ್ಟಾರ್ ವರ್ಲ್ಡ್ ಅಂತ. ಬೀಚ್ ಹತ್ರನೇ ಇದೆ ಅದು. ಬೀಚ್ ಹತ್ರ ಬೀಚಿಂದ 500-600 ಮೀಟ್ರ್ ದೂರ ಇದೆ ಅಂತ ಹಾಕಿದ್ರು. ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದೀವಿ. ಇವಾಗ ಅಲ್ಲಿ ಉಳ್ಕೊಂಡು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಅಲ್ಲಿ ಸೈಟ್ ಸೀಯಿಂಗಿಗೆಲ್ಲ ಹೋಗ್ಬೇಕು. ಇದೊಂದು ಚರ್ಚ್ ಸಿಕ್ತು, ದೇವಮಾತ ಆಲಯಂ ಅಂತ ಇದೆ. ಚೆನ್ನಾಗಿತ್ತು ಚರ್ಚ್. ಇಲ್ಲಿ ನೋಡಿ, ಇದು ಕೆರೆ ನೋಡಿ, ಫುಲ್ಲು ತಾರೆ ಹೂಗಳು. ಇದು ಊರು ಬಂದು ಕೊಟ್ಟಾರಾಮ್ ಅಂತ. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಇದೆ ಅಷ್ಟೇ ಕನ್ಯಾಕುಮಾರಿ. ನೋಡಿ, ಈ ಕಡೆ ಕನ್ಯಾಕುಮಾರಿಗೆ ದಾರಿ ಅಂತ ಹಾಕಿದ್ದಾರೆ ಬೋರ್ಡು. ನಾನು ಎಂಟ್ರಿ ಆದ್ವಿ ಅನಿಸುತ್ತೆ. ಟೈಮು ಒಂದು 7:45 ಆಗ್ತಾ ಬಂದಿದೆ. 8 ಗಂಟೆ ಅಷ್ಟರಲ್ಲಿ ಹೋಗುತ್ತಂತೆ. ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಇದು ಬಸ್ ಎಲ್ಲ ಇವು ಟ್ರಾವೆಲರ್ಸು, ತಮಿಳ್ನಾಡು ಬಸ್ಗಳು ಇವು ಪ್ರೈವೇಟು. ರಾಯಲ್ ಟೂರ್ಸ್ ಅಂತ ಒಂದಿದೆ, ರಾಯಲ್ ಟ್ರಾವೆಲ್ಸು. ಮತ್ತು ನಾವು ಬಂದಿದ್ದು ಇದು ರಾಯಲ್ ರೋಡ್ ಲಿಂಕ್ ಅಂತ. ನೋಡಿ, ನಾನು ಬಂದು ತಲುಪಿದ್ದೀವಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಹತ್ರ ಡ್ರಾಪ್ ಪಾಯಿಂಟ್ ಇಲ್ಲಿಗೆ. ಈಗ ಇಲ್ಲಿಂದ ನಾವು ಈಗ ಹೋಟ್ಲಿಗೆ ಚೆಕ್ ಇನ್ ಆಗಿದ್ದೀವಿ. ಇದೇ ಹೋಟೆಲ್ ಸ್ಟಾರ್ ವರ್ಲ್ಡ್. ಚೆನ್ನಾಗಿದೆ ಹೋಟ್ಲು ಮಾತ್ರ. AC ರೂಮು 2,500 ಒಂದು ನೈಟ್ ಇದೆ. ಎಲ್ಲ ರೂಮೆಲ್ಲ ಕ್ಲೀನಾಗಿದ್ದಾವೆ. ಬೀಚ್ ಹತ್ರನೇ ಇದ್ದಾವೆ. ನೋಡಿ, ಇದು ಈ ಸೈಡು ಇಲ್ಲೆಲ್ಲ ಪಾರ್ಕಿಂಗ್ ಇದೆಯಲ್ಲ, ಇದು ಪ್ರೈವೇಟ್ ಪಾರ್ಕಿಂಗ್ ಅವರು. ಬಟ್ ಹೋಟೆಲ್ದು ಅಂಡರ್ಗ್ರೌಂಡು ಪಾರ್ಕಿಂಗ್ ಇದೆ. ಇಲ್ಲಿ ಪ್ರೈವೇಟ್ ಪಾರ್ಕಿಂಗಲ್ಲಿ 6 ಗಂಟೆ ಅಷ್ಟೇ ಪಾರ್ಕ್ ಮಾಡ್ಬೋದಂತ. ಅದು ಪರ್ ಅವರು ಚಾರ್ಜ್ ಮಾಡ್ತಾರೆ. ನೋಡಿ, ಇದೇ ಹೋಟೆಲ್ಲು. ಅರೌಂಡ್ 9 ಗಂಟೆಗೆ ಚೆಕ್ ಇನ್ ಆಗಿದ್ವಿ. ಹೋಗಿದ್ದ ಸೈಟೆಲ್ಲ ಆಮೇಲೆ ವಿಡಿಯೋ ಹಾಕ್ತೀನಿ.
ಇದು ಒಂದು ಅರ್ಲಿ ಸನ್ ರೈಸಿಗೆ ಬಂದಿದ್ದು, ಕಾಯ್ತಾ ಇದ್ವಿ. ಬಟ್ ಅದು ಮಳೆ ಬೇರೆ ಬಂದಿತ್ತು, ಮೋಡ ಇತ್ತಲ್ಲ, ಹಾಗಾಗಿ ಸನ್ರೈಸ್ ಕಾಣಲಿಲ್ಲ ನಮಗೆ. ಸೊ ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ಮಿಕ್ಕಿದ ಸೈಟ್ ಸೀಯಿಂಗೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ ನೋಡಿ. ಇದು ಮೇನ್ ಸ್ಪಾಟು ಕನ್ಯಾಕುಮಾರಿದು, ವಿವೇಕಾನಂದ ಮೆಮೋರಿಯಲ್ಲು ಮತ್ತು ತಿರುವಳ್ಳವರ ಸ್ಟ್ಯಾಚ್ಯೂ ಇದೆ. ಸೊ ಇವತ್ತು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದು ಎಲ್ರಿಗೂ ಧನ್ಯವಾದ. ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.